ಕ್ಷಮೆ ಕೇಳಾಗಲ್ಲ ಅಂದ್ರೆ ಬಿಡೋರು ಯಾರು? ಒಬ್ಬ ಹಿರಿಯ ನಟ, ಚಿತ್ರರಂಗ ಇವ್ರನ್ನ ಹಾಕೊಂಡ್ ಚಿತ್ರ ಮಾಡಿದವ್ರಿಗೆ ಅನ್ಯಾಯ ಆಗತ್ತಲ್ಲ. ನಾಳೆ ನಾವು ಕರ್ನಾಟಕದ ಬಿಡ್ತೀವ? ನಾವು ಬಿಡಕ್ ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಕರ್ನಾಟಕದೊಳಗ ಸರ್ಕಾರ ಮತ್ತು ಫಿಲ್ಮ್ ಚೇಂಬರ್ದವ್ರ ಜೊತೆಗೂ ನಾನು ಮಾತಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಚಲನಚಿತ್ರ ಇವ್ರದ್ದೇನೋ ಕಮಲ್ ಹಾಸನ್ ಚಿತ್ರವನ್ನ ಬಿಡುಗಡೆ ಮಾಡಕ್ ಅವಕಾಶವನ್ನು ಮಾಡಿ ಕೊಡೋದಿಲ್ಲ. ಆಯ್ತು, ಈಗ ಆಯ್ತು ಮಾಡ್ತೀವಿ. ಇವತ್ತು ಇರ್ಲಿ, ಇನ್ನು ನೋಡೋದು, ಇನ್ನು ಟೈಮ್ ಇದೆ. ಆದ್ರೆ ಒಂದಂತೂ ಸತ್ಯ, ಕನ್ನಡದ ವಿಚಾರದೊಳಗೆ ಯಾರೇ ಪರಭಾಷಾ ನಟರು ಬಂದು ಇಂಥ ದಿಮಾಕದ ಮಾತನ್ನ ಮಾತಾಡಿದ್ರೆ ನಾವು ಕೇಳೋದಿಲ್ಲ. ಕನ್ನಡಿಗರು ಯಾವುದೇ ಕಾರಣಕ್ಕೂ, ಕನ್ನಡಿಗರಿಗೆ ಸ್ವಾಭಿಮಾನ ಇದೆ, ಕನ್ನಡದ ಸ್ವಾಭಿಮಾನ ಇದೆ. ನಮ್ಮ ಕನ್ನಡಿಗರು ಇದನ್ನ ನಾವು ಸಹಿಸ್ಕೊಳ್ಳಂಗಿಲ್ಲ. ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಿದ್ವಿ. ಇದೆಲ್ಲ ಮುಗಿಲ್ ಮೀಟಿಂಗ್ ಆದ್ಮೇಲೆ ಸಿಎಂ ಸಾಹೇಬ್ ಜೊತೆ ಚರ್ಚೆ ಮಾಡಿ ಅದನ್ನು ನಿರ್ಧಾರವನ್ನು ಹೇಳ್ತೀವಿ. ಅಲ್ಲ ಸರ್, ನೀವ್ ಹೇಳ್ತಾ ಇದ್ದೀರಾ ಕನ್ನಡದ ಭಾಷೆಗೆ ಸಂತೆ ನಮ್ಮ ಕನ್ನಡ ನಟರು ಸುಮ್ಮನೆ ಶಿವರಾಜ್ ಕುಮಾರ್ ಇದುವರೆಗೂ ಮಾತನಾಡಿಲ್ಲ. ನೀವು ಅದಕ್ಕೆ ನಾನು ಈಗಾಗಲೇ ಆ ವೇದಿಕೆ ಮೇಲೆ ಇದ್ದದ್ನೊಳಗೆ ನಾನು ಅವ್ರಿಗೆ ಮಾತಾಡಿದ್ದೀನಿ. ಯಾವುದೋ ಒಂದು ಮಾಧ್ಯಮ ಪ್ರೈವೇಟ್ ವೇದಿಕೆ ಮೇಲೆ ಕಾರ್ಯಕ್ರಮದೊಳಗೆ ನಾನು ಅವ್ರ ಜೊತೆಗೆ ಇದ್ದದ್ನಾಗ ನಾನು ಹೇಳಿದ್ದೀನಿ. ಅವರು ಹಿರಿಯ ನಟರು. ಶಿವರಾಜ್ ಕುಮಾರ್ ಬಗ್ಗೆ ನಮಗೂ ಬಹಳ ಗೌರವ ಇದೆ. ಹಿರಿಯ ನಟರು ನಿಜವಾಗಲೂ ಅವ್ರಿಗೆ ಕಮಲ್ ಹಾಸನ್ ಬಗ್ಗೆ ಗೌರವ ಇದ್ರೆ ಇರ್ಲಿ, ತಪ್ಪೇನಲ್ಲ. ಆದ್ರೆ ದೊಡ್ಡ ನಟರು ಮತ್ತೊಂದು ಅನ್ನೋದಕ್ಕಿಂತ ಮೊದಲು ನಮ್ಮ ಭಾಷೆದ ವಿಚಾರ ಬಂದಾಗ ನಾವು ಯಾರನ್ನು ಕೇಳುವಂತ ಪ್ರಶ್ನೆ ಇಲ್ಲ. ಕ್ಷಮೆ ಕೇಳಲಿಲ್ಲ ಅಂದ್ರೆ ಇದನ್ನ ಸಿನಿಮಾನು ಬ್ಯಾನ್ ಮಾಡುವಂತ ಕೆಲಸ ಆಗುತ್ತೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೂ ಚರ್ಚೆಯನ್ನು ಮಾಡ್ತೀವಿ. ಸರ್, ನಿಮ್ಮ ತುಂಗಭದ್ರಾ ಡ್ಯಾಮ್ದು ಅಲ್ಲಿರುವಂತಹ ಕ್ರೆಸ್ಟ್ ಗೇಟ್ 50% ಬದಲಾವಣೆ ಮಾಡಬೇಕು, ತುಂಬಾ ಡ್ಯಾಮೇಜ್ ಆಗಿದೆ ಅಂತ ರಿಪೋರ್ಟ್ ಬಂದಿದೆ. ಈ ಬಾರಿ ಅದನ್ನ ಏನೋ ಈ ಸತಿ ಬದಲಾವಣೆ ಮಾಡೋದಿಲ್ಲ. ಈ ಸತಿ 19 ಗೇಟ್ ಅನ್ನ ಮಾತ್ರ ಬದಲಾವಣೆ ಮಾಡ್ತಾ ಇದ್ವಿ. 19 ಗೇಟಿಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿದೆ. ಅದಕ್ಕೆ ಮಟೀರಿಯಲ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾವುದೋ ಗುಜರಾತ್ ಕಂಪನಿಗೆ ಟೆಂಡರ್ ಆಗಿದೆ. ಅದನ್ನು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ನಮಗೆ ಇನ್ನೂ ಟೈಮ್ ಇದೆ, ಇನ್ನೂ 1.5-2 ತಿಂಗಳ. ಅಷ್ಟರೊಳಗೆ 1 ಗೇಟ್ ಅನ್ನ ಮಾಡ್ತೀವಿ. ನಮಗೇನು ತೊಂದರೆ ಇಲ್ಲ. ಮೊದಲನೇ ಬೆಳೆಗೆ ನೀರು ಬಿಡಕ್ಕೆ ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇದ್ರೊಳಗೆ ಅದನ್ನು ಟೆಂಡರ್ ಪ್ರೊಸೆಸ್ ಮಾಡ್ತಾ ಇದ್ರಿ. ಯಾರು ಬರ್ತಾ ಇಲ್ಲ ಅಂತ ನಾನು ಟಿವಿ ಇದ್ರೊಳಗೆ ನೋಡಿದೆ, ಏನೋ ಮಾಧ್ಯಮದೊಳಗೆ ನೋಡಿದೆ, ಯಾರು ಬಂದಿಲ್ಲ ಅಂತ. ಈ ಸತಿ ಅದನ್ನು 32 ಗೇಟ್ ಬದಲಾವಣೆ ಮಾಡಲೇಬೇಕು. ಯಾಕಂದ್ರೆ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗಿದೆ ಅಂತ. ಲಾಸ್ಟ್ ಟೈಮ್ ನಮ್ದೇನು 19 ಗೇಟ್ ಹೊಡೆದದ್ನಾಗನೇ ನಮಗ ತಜ್ಞರು ಅದನ್ನು ವರದಿ ಕೊಟ್ಟಿದ್ದಾರೆ. ಅದನ್ನು ಗಮನಿಸಿದೀವಿ. ಬೋರ್ಡಿನವರು ಇದನ್ನು ಅತಿ ಹೆಚ್ಚು ಇಂಟ್ರೆಸ್ಟ್ ತಗೋಬೇಕು. ಕೇಂದ್ರ ಸರ್ಕಾರದ ಬೋರ್ಡ್ನವರು ಬಹಳ ಇಂಟ್ರೆಸ್ಟ್ ತಗೋಬೇಕು. ಯಾಕಂದ್ರೆ ಅದು ಏನ್ ಶೇರ್ ಇದೆ ನಾವು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಗಳು ಹೇಳಿದ್ದಾರೆ, ನಾವು ಹೇಳಿದ್ದೀವಿ. ಅದಕ್ಕೆ ನಾನು ತುಂಗಭದ್ರಾ ಐಜಿಸಿ ಅಧ್ಯಕ್ಷನಿರೋದ್ರಿಂದ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ನೀವು ಬದಲಾವಣೆ ಮಾಡಿ ಅದಕ್ಕೆ ಏನ್ ಬರ್ತದೆ, ನಮ್ಮ ಶೇರ್ ಏನಿದೆ 65% ನಮ್ಮ ಶೇರಿನ ದುಡ್ಡನ್ನ ನಾವು ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.